ಹೊಸ ವರ್ಷದ ಸಂಭ್ರಮಾಚರಣೆಗೆ ಜನ ಮೈಸೂರಿನತ್ತ ಕೂಡ ಧಾವಿಸ್ತಾ ಇದ್ದಾರೆ. ಹೀಗಾಗಿ ಮೈಸೂರಿನ ಎಲ್ಲ ರೆಸಾರ್ಟ್ಗಳು, ಹೋಟೆಲ್ಗಳು ಹೌಸ್ಫುಲ್ ಆಗಿದ್ದಾವಂತೆ. ಹೊಸ ವರ್ಷಾಚರಣೆಗೆ ಹೋಟೆಲ್ಗಳಿಗೆ, ರೆಸಾರ್ಟ್ಗಳಿಗೆ ಭಾರಿ ಡಿಮ್ಯಾಂಡ್ ಇದೆ. ಎಲ್ಲ ರೆಸಾರ್ಟ್ಗಳು ಮತ್ತು ಹೋಟೆಲ್ಗಳ ಬುಕಿಂಗ್ ಕ್ಲೋಸ್ ಆಗಿದೆ. ಸಂಜೆಯಿಂದಲೇ ಹೋಟೆಲ್ಗಳಲ್ಲಿ ಮೌಜು ಮಸ್ತಿ ಶುರು. ಹೋಟೆಲ್ ರೆಸಾರ್ಟ್ಗಳ ಮೇಲೂ ಕೂಡ ಪೊಲೀಸರು ಕಣ್ಗಾವಲನ್ನ ಇಟ್ಟಿದ್ದಾರೆ. ನಿಯಮ ಮೀರಿದರೆ ಬೀಗ ಹಾಕುವ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಹೊಸ ವರ್ಷಕ್ಕೆ ಸಾಂಸ್ಕೃತಿಕ ಈ ಒಂದು ವರ್ಷಾಚರಣೆಗೆ ಕ್ಷಣಗಣನೆ ಕೂಡ ಆರಂಭವಾಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ಮೈಸೂರಿಗೆ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರ ಸಂಖ್ಯೆ ಕೂಡ ಹೆಚ್ಚಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಮೈಸೂರಿನ ಹೋಟೆಲ್ಗಳಿರ್ಬೋದು, ಕ್ಲಬ್ಗಳಿರಬಹುದು, ಜೊತೆಗೆ ಪ್ರವಾಸಿ ತಾಣಗಳಿರಬಹುದು, ಇವೆಲ್ಲವೂ ಕೂಡ ಭರ್ತಿಯಾಗಿದೆ. ಪ್ರತಿ ವರ್ಷದಂತೆ ಮೈಸೂರಿನಲ್ಲಿ ವರ್ಷಾಂತ್ಯ ಇರಬಹುದು, ಜೊತೆಗೆ ಹೊಸ ವರ್ಷದ ಸಂದರ್ಭದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ಆಯೋಜನೆ ಆಗ್ತವೆ. ಆ ಒಂದು ಆಯೋಜನೆ ಆಗುವಂತಹ ಕಾರ್ಯಕ್ರಮಗಳನ್ನು ಕಣ್ತುಂಬಿಕೊಳ್ಳಿಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾರೆ. ಪ್ರಮುಖವಾಗಿ ಮೈಸೂರಿನ ಪ್ರವಾಸಿ ತಾಣಗಳಾಗಿರುವಂತಹ ಅರಮನೆ ಇರಬಹುದು, ಮೃಗಾಲಯ ಇರಬಹುದು, ಚಾಮುಂಡಿ ಬೆಟ್ಟ ಇರಬಹುದು, ಹೀಗೆ ಹಲವು ಭಾಗಗಳಿಗೆ ಬರ್ತಕ್ಕಂಥ ಪ್ರವಾಸಿಗರು ಮೈಸೂರಿನಲ್ಲಿ ಇವತ್ತು ರಾತ್ರಿಯ ವೇಳೆಗೆ ಅಂದ್ರೆ ಹೊಸ ವರ್ಷವನ್ನ ಸ್ವಾಗತ ಮಾಡುವಂತಹ ಸಂದರ್ಭಕ್ಕೆ ಇಲ್ಲಿ ಹಲವು ಕಾರ್ಯಕ್ರಮಗಳು, ರೆಸಾರ್ಟ್ಗಳಿರಬಹುದು, ಈ ಭಾಗಗಳಲ್ಲಿ ಎಲ್ಲದರಲ್ಲೂ ಕೂಡ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿರುತ್ತೆ. ಆ ಒಂದು ಆಯೋಜನೆ ಮಾಡುವಂತಹ ಕಾರ್ಯಕ್ರಮಗಳಿಗೆ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಗೆಸ್ಟ್ಗಳು ಬರ್ತಾರೆ. ಇನ್ನು ಪ್ರಮುಖವಾಗಿ ನಾವು ಮೈಸೂರಿನ ಸಿಸಿ ಕ್ಲಬ್ನಲ್ಲಿ ಇರ್ತಕ್ಕಂಥದ್ದು, ಈ ಒಂದು ಮೆಂಬರ್ಶಿಪ್ ಇರತಕ್ಕಂಥ ಒಂದು ಕ್ಲಬ್ನಲ್ಲೂ ಕೂಡ ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗುವಂತಹ ಜನರಿಗಾಗಿ ಹಲವು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡಲಾಗಿರ್ತಕ್ಕಂಥದ್ದು. ಹೀಗಾಗಿ ನಾವು ಈಗ ಸಿಸಿ ಕ್ಲಬ್ನಲ್ಲಿರುವಂತಹ ಒಂದು ಸಿದ್ಧತೆಯನ್ನು ಕೂಡ ನಾವು ಗಮನಿಸಬಹುದು. ಪ್ರಮುಖವಾಗಿ ಇಲ್ಲಿರ್ತಕ್ಕಂಥ ಎಲ್ಲ ಕೆಲಸಗಾರರು ರಾತ್ರಿಯ ಒಂದು ಕಾರ್ಯಕ್ರಮ ಏನಿದೆ, ಆ ಒಂದು ಕಾರ್ಯಕ್ರಮದ ವೇದಿಕೆಯನ್ನು ಸಜ್ಜುಗೊಳಿಸ್ತಕ್ಕಂಥದ್ದು ಇರಬಹುದು, ಜೊತೆಗೆ ಹಾಸನಗಳ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇರ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸಬಹುದು. ಪ್ರಮುಖವಾಗಿ ಈ ಒಂದು ಮೈಸೂರಿನಲ್ಲಿ ನಡೆಯುವಂತಹ ಹೊಸ ವರ್ಷದ ಸಂಭ್ರಮಾಚರಣೆ ಏನಿದೆ, ಆ ಒಂದು ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗುವಂತಹ ಜನರಿಗೆ ಹಲವು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಕ್ಕಂಥ ಕೆಲಸವನ್ನ ಕ್ಲಬ್ಗಳಿರ್ಬೋದು, ರೆಸಾರ್ಟ್ಗಳಿರ್ಬೋದು, ಹೋಟೆಲ್ಗಳಲ್ಲಿ ಏನು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ ಅಲ್ಲಿ ಹಲವು ಕಾರ್ಯಕ್ರಮಗಳನ್ನ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು, ಜೊತೆಗೆ DJ ಇರಬಹುದು, ಇದನ್ನೆಲ್ಲವನ್ನು ಕೂಡ ಮಾಡ್ತಕ್ಕಂಥ ಒಂದು ಕೆಲಸ ಆಗುತ್ತೆ. ನಾವು ಮೈಸೂರಿನ ಮಹಾರಾಜ ಕಾಲೇಜು ಸಮೀಪ ಇರತಕ್ಕಂಥ ದಿ ಕಾಸ್ಮೋಪಾಲಿಟನ್ ಕ್ಲಬ್ ಅನ್ನ ಗಮನಿಸಬಹುದು. ಆ ಒಂದು ಕ್ಲಬ್ನಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ಗಾಗಿ ಈ ಒಂದು ವೇದಿಕೆಯನ್ನು ಸಜ್ಜುಗೊಳಿಸಲಾಗ್ತಾ ಇರತಕ್ಕಂಥದ್ದು. ಇಲ್ಲಿ ಪ್ರತಿ ವರ್ಷವೂ ಕೂಡ ಅದ್ಧೂರಿಯಾಗಿ ಹೊಸ ವರ್ಷವನ್ನ ಸ್ವಾಗತ ಮಾಡ್ತಕ್ಕಂಥ ಕೆಲಸ ಆಗುತ್ತೆ. ಇಲ್ಲಿ ಮೆಂಬರ್ಸ್ ಇರತಕ್ಕಂಥವ್ರು, ಜೊತೆಗೆ ಗೆಸ್ಟ್ಗಳೆಲ್ಲರೂ ಕೂಡ ಭಾಗಿಯಾಗುವ ಮುಖಾಂತರ ಈ ಒಂದು ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗ್ತಾರೆ. ಇಲ್ಲಿ ಎಲ್ಲಾ ತರದ ತಿಂಡಿ ತಿನಿಸುಗಳಿರಬಹುದು, ಪಾರ್ಟಿಗಳನ್ನ ಮಾಡಲಾಗುತ್ತೆ. ಆ ಎಲ್ಲಾ ಸಿದ್ಧತೆಯನ್ನು ಕೂಡ ಇಲ್ಲಿ ಆಯೋಜಕರು ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡಲಾಗಿರ್ತಕ್ಕಂಥದ್ದು. ಇನ್ನು ವೇದಿಕೆಯಲ್ಲೂ ಕೂಡ ನಾವು ಗಮನಿಸಬಹುದು, ಇಲ್ಲಿ ಫ್ಯಾಮಿಲೀಸ್ ಅಲ್ಲದೆ ಅಂದ್ರೆ ಪುಟ್ಟ ಮಕ್ಕಳಿಂದ ಹಿಡಿದು ಎಲ್ಲರೂ ಕೂಡ ಈ ಒಂದು ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಲಿಕ್ಕೆ ಏನೆಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ಬೇಕಾಗಿದೆ, ಆ ಎಲ್ಲ ಸಿದ್ಧತೆಯನ್ನು ಕೂಡ ಈಗ ಮಾಡಿಕೊಳ್ಳಾಗ್ತಾ ಇರತಕ್ಕಂಥದ್ದು. ಹೀಗಾಗಿ ಹೊಸ ವರ್ಷದ ಸಂಭ್ರಮಾಚರಣೆ ಮೈಸೂರಿನಲ್ಲಿ ಈ ಬಾರಿ ಅದ್ಧೂರಿಯಾಗಿರುತ್ತೆ. ಈ ಒಂದು ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಲಿಕ್ಕೆ ಪ್ರವಾಸಿಗರ ಸಂಖ್ಯೆ ಕೂಡ ಹೆಚ್ಚಾಗಿರ್ತಕ್ಕಂಥದ್ದು, ಜೊತೆಗೆ ಇಲ್ಲಿರ್ತಕ್ಕಂಥ ಜನರು ಕೂಡ ಭಾಗಿಯಾಗ್ತಾ ಇರತಕ್ಕಂಥದ್ದು. ಪ್ರಮುಖವಾಗಿ ಈಗ ಹೊಸ ವರ್ಷ ಆಚರಣೆಗೆ ಕ್ಷಣಗಣನೆ ಆರಂಭವಾಗಿದೆ. ಈ ಒಂದು ಸಂದರ್ಭವನ್ನ ಕಣ್ತುಂಬಿಕೊಳ್ಳಿಕ್ಕೆ ಒಂದು ಕಡೆ ಪ್ರವಾಸಿಗರ ಸಂಖ್ಯೆ ಹೆಚ್ಚಿನದಾಗಿ ಮೈಸೂರಿಗೆ ಬರ್ತಾ ಇದ್ರೆ, ಮತ್ತೊಂದು ಕಡೆ ಈ ಒಂದು ಸಂಭ್ರಮಾಚರಣೆಯ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಕ್ಕಂಥವ್ರು ಕೂಡ ಉತ್ಸುಕರಾಗಿ ಕೂಡ ಇರ್ತಕ್ಕಂಥದ್ದು. ಜೊತೆಗೆ ಮೈಸೂರಿನಲ್ಲಿ ಈ ಒಂದು ಹೊಸ ವರ್ಷವನ್ನ ಸ್ವಾಗತ ಮಾಡಲಿಕ್ಕಾಗಿ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿರ್ತಕ್ಕಂಥ ಆಯೋಜಕರು ಕೂಡ ಅದ್ಧೂರಿಯಾದಂತಹ ಒಂದು ಸಿದ್ಧತೆಯನ್ನ ಮಾಡಿಕೊಳ್ಳಾಗ್ತಾ ಇರತಕ್ಕಂಥದ್ದು. ಹೀಗಾಗಿ ಮೈಸೂರಿನಲ್ಲಿ ಈ ಬಾರಿಯ ಹೊಸ ವರ್ಷ ಆಚರಣೆ ಬಹಳಷ್ಟು ಅದ್ಧೂರಿಯಿಂದ ಕೂಡಿರುತ್ತೆ ಅಂತಲೂ ಕೂಡ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಜೀವನ್ ಜೊತೆ ಪುನೀತ್, TV5 ಮೈಸೂರು.